ರಾಮಯ್ಯ ಏನಾಯ್ತು? ಏನಿದಲ್ಲ? MLA ನಾಗೇಗೌಡನ ಜೊತೆ ಕೊತ್ವಾಲ ಬಂದು ನಮ್ಮನ್ನೆಲ್ಲ ಹೊಡೆದಾಕಿ ಆ 4 ಜನ ಹುಡುಗರನ್ನ ಎತ್ತಾಕೊಂಡು ಹೋದ ಸರ್. ನೀವು 4 ಜನ ಇನ್ನೊಂದು ತಿಂಗಳು ಈ ಊರಿನಲ್ಲಿ ಇರಬೇಡಿ. ಎಲ್ಲರೂ ತಲೆ ಮರೆಸ್ಕೊಂಡಿರಿ. ವಿಷಯ ತಣ್ಣಗಾದ್ಮೇಲೆ ನಾನೇ ಹೇಳಿ ಕಳಿಸ್ತೀನಿ, ಬರ್ಬಹುದು. ತಗೊಳ್ಳಿ. ಕೈ ಕಾಲು ಹಿಡಿದು ವೋಟ್ ತಗೊಂಡು ಖಾದಿ ಹಾಕಿರೋ ನಿನಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ದೇಶಕ್ಕೆ ಕೈ ಎತ್ತಿ ಸೆಲ್ಯೂಟ್ ಮಾಡೋ ಈ ಖಾಕಿಗೆ ಇನ್ನಷ್ಟು ಬುದ್ಧಿ ಇರಬೇಕು. ಬಿಡ ಅವ್ರನ್ನ. ನನಗೆ ಬೇಕಾಗಿದ್ದು ನೀನು ಕೊತ್ವಾಲು, ಆ ಪುಟಗೋಸಿ ಹುಡುಗರಲ್ಲ. ವಹಿವಾಟು ನಡೆಸುತ್ತಿದ್ದ ಈ ಮಹಿಳೆಯರಿಗೆ ನ್ಯಾಯಾಲಯವು ಈ ಕೆಳಕಂಡ ದಂಡನೆಯನ್ನು ವಿಧಿಸುತ್ತಿದೆ. ಸಾಕಮ್ಮ, 501 ರೂಪಾಯಿ ಜುಲ್ಮಾನೆ ಅಥವಾ 1 ತಿಂಗಳ ಶಿಕ್ಷೆ. ಅಣ್ಣ, ನಾವೆಲ್ಲ ಇದ್ದೀವಿ, ನಿಮ್ಗೇನು ಆಗಲ್ಲ. ಲಕ್ಷ್ಮಿ, 501 ರೂಪಾಯಿ ಜುಲ್ಮಾನೆ ಅಥವಾ 1 ತಿಂಗಳ ಕಾರಾಗೃಹ ಶಿಕ್ಷೆ. ಊರ್ನಲ್ಲಿರೋ ಕರಿಕೋಟುಗಳೆಲ್ಲ ನಿಮ್ಮನ್ನು ಬಿಡಿಸೋದಕ್ಕೆ ಒದ್ದಾಡ್ತಾವೆ. ನೀವೇನು ಯೋಚನೆ ಮಾಡಬೇಡಿ, ನೀವು ಹೊರಗಡೆ ಬಂದೇ ಬರ್ತೀರೋ ಅನ್ನೋ ನಂಬಿಕೆ ನಮ್ಗಿದೆ. ರಾಜೇಶ್ವರಿ, 501 ರೂಪಾಯಿ ಜುಲ್ಮಾನೆ ಅಥವಾ 1 ತಿಂಗಳ ಕಾರಾಗೃಹ ಶಿಕ್ಷೆ. ಅಣ್ಣ, ಪೊಲೀಸರು ಅದೇನ್ ಕಿತ್ತಾರ ನಾನು ನೋಡ್ಕೊತೀನಿ. ನೀವೇನು ಎತ್ತಬೇಡಿ. ಮಿಸ್ಟರ್ ಅಗ್ನಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ಇವರಾನ ಕೇವಲ 100ಕ್ಕೋ 200ಕ್ಕೋ ತಮ್ಮ ದೇಹನ ಮಾರ್ಕೋತಿರೋ ಇಂಥ ಹೆಣ್ಮಕ್ಕಳ ಕರ್ಕೊಂಡು ಬಂದು ಜುಲ್ಮಾನ ಹಾಕ್ತಾ ಇದ್ದೀರಾ. ನಿಮಗೆ ಕಟ್ಟೋ 500 ರೂಪಾಯಿನ ಇವರು ಪುನಃ ಸಂಪಾದಿಸಬೇಕಾದ್ರೆ ಓವರ್ ಟೈಮ್ ಮಾಡ್ತಾ ದಿನಕ್ಕೆ ಒಬ್ಬನ ಜೊತೆ ಮಲ್ಗೋರು 5 ಜನರ ಜೊತೆ ಮಲಗಬೇಕಾಗುತ್ತೆ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ಗೊತ್ತಿವರಾನ, ಗೊತ್ತು, ಚೆನ್ನಾಗಿ ಗೊತ್ತು. ಅವರ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ, ಗವರ್ನಮೆಂಟ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅನ್ನೋ ದೇಶ ನಮ್ದು. ಈ ದೇಶದಲ್ಲಿ ಕಣ್ ಮಾರ್ಕೋತಾ ಇದ್ದಾರೆ, ಕಿಡ್ನಿ ಮಾರ್ಕೋತಾ ಇದ್ದಾರೆ, ರಕ್ತ ಮಾರ್ಕೋತಾ ಇದ್ದಾರೆ ಅಂದ್ಮೇಲೆ ನಾನಾ ವಿಧದಲ್ಲಿ ವಂಚಿತರಾಗಿರೋ ಹೆಣ್ಣು ತನ್ನ ಜೀವನಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ, ಮಕ್ಕಳ ಹಾಲ್ಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತನ್ನ ಶೀಲ ಮಾರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಇವರಾನ? ವಾಟ್ ಡು ಯು ಮೀನ್? ವೇಶ್ಯಾವಾಟಿಕೆನ ಲೀಗಲೈಸ್ ಮಾಡ್ಬೇಕು ಅಂತಿದ್ದೀರಾ? ಇವರಾನ ಭಾರತ ಮಾತೆಯ ನಡು ಬೀದಿಲಿ ಹೊಟ್ಟೆಗೂ ಗೇಡು ಬಟ್ಟೆಗೂ ಗತಿಯಿಲ್ದವಳಾಗಿ ನಿಲ್ಲಿಸಿ ಅವಳ ದೇಹ ಅನ್ನೋ ಈ ದೇಶದ ಮೇಲೆ ಹೊರಲಾಡ್ತಾ ಉರುಳಾಡ್ತಾ ಅನುವರವರೆಗೆ ಅವಳನ್ನ ಕಿತ್ತು ತಿಂದು ಕಾಮದ ದಾಹನ, ಪದವಿ ದಾಹನ ತೀರ್ಸ್ಕೋತಾ ಉಳಿದಿರೋ ಅಷ್ಟೋ ಇಷ್ಟೋ ಪರಿಕೇರಿಗೆ ಮಾರೋ ಇಂಥ 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 ತಲೆ ಹಿಡಕ ರಾಜಕಾರಣಿಗಳಿದಾರಲ್ಲ, ಇವರು ನಿಜವಾದ ಮೆಂಟಲಿ ಪ್ರಿಪೇರ್ಡ್ ಪೊಲಿಟಿಕಲ್ ಪ್ರಾಸ್ಟಿಟ್ಯೂಟ್. ಇವರಾನ
ಇಂಥ ಅಮಾಯಕ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಹೇಬ್ರೆ, ಅಗ್ನಿ ಹೇಳಿದ ಪ್ರಕಾರ ನಾನೇ ನಿಜವಾದ ವ್ಯಭಿಚಾರಿ, ತಲೆ ಹಿಡ್ಕ. ಆ ಓಡೋದ್ 4 ಜನ ಹುಡುಗರು ನನ್ನ ಕಡೆಯವರೇ. ಕೊತ್ವಾಲ್ ಅನ್ನೋ ರೌಡಿನೂ ನನ್ನವನೇ. ಆ ಹುಡುಗರು ಸಿಗೋವರೆಗೂ ನನ್ಗೆ ಯಾವ ಜಾಮೀನು ಬೇಡ, ಬೇಲೂ ಬೇಡ. ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ.